ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಮಾನಸ್. ಎಲ್ಲರೂ ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ನಾನು 2 ಡ್ರೆಸ್ನ ಚನ್ನಬಸಪ್ಪ ಅಂಗಡಿಯಲ್ಲೇ ತೆಗೆದುಕೊಂಡಿದ್ದು, ದಾವಣಗೆರೆ. ಇಲ್ಲಿ ಅದರಲ್ಲಿ ಇದು ಒಂದು ಫ್ರೆಂಡ್ಸ್, ನಾನು ಮೊದಲನೇ ವಿಡಿಯೋದಲ್ಲೂ ಒಂದು ಹಾಕಿದ್ದೀನಿ ವೈಟ್ ಕಲರ್ ಡ್ರೆಸ್, ಅದೇ ಬಾದಾಮಿ ವೈಟ್ ಇರೋದು. ನಂತರ ಇದು ಪಿಂಕ್ ಕಲರ್ ಫ್ರೆಂಡ್ಸ್. ಅದು ರೇಟ್ ಇತ್ತು, ಬಟ್ ಇದು ರೇಟ್ ಕಮ್ಮಿ, ಬಟ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನಾನು ಇಲ್ಲಿ ತೋಳು ಇದರಲ್ಲೇ ಬಂದಿದ್ದೆ ಫ್ರೆಂಡ್ಸ್, ಹಾಗಾಗಿ ನಾನೇನು ಇಲ್ಲಿ ತೋಳನ್ನ ಹಚ್ತಾ ಇಲ್ಲ. ಬಟ್ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ತಿದ್ದೀನಿ ಅಷ್ಟೇ. ಅಂದರೆ ಮ್ಯಾಕ್ಸಿಮಮ್ ನಮ್ಮ ಅಳತೆಗೆ ಯಾವ ರೀತಿ ಸ್ಟಿಚ್ ಬೇಕು ಅನ್ನೋದನ್ನು ನಾನು ತೋರಿಸ್ತಿದ್ದೀನಿ. ನೋಡ್ತಿದ್ದೀರಲ್ಲ, ತುಂಬ ಡೆಕೋರೇಷನ್ ಆಗಿತ್ತು ಫ್ರೆಂಡ್ಸ್. ಇದು ತುಂಬ ಅಂದರೆ ತುಂಬ ಗ್ರ್ಯಾಂಡ್ಫುಲ್ಲಿ ಇತ್ತು. ನಂಗೆ ತುಂಬ ಇಷ್ಟ ಆಯಿತು. ಪಾರ್ಟಿ ವೇರಿಗೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಅಂದರೆ ಫಂಕ್ಷನ್ಸನ್ನು ವೇರ್ ಮಾಡ್ಬೋದು, ಆ ರೀತಿ ಇತ್ತು. ನಂತರ ನಾನು ಮೊದಲೇ ವೈಟ್ ಅಂಗಿನ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಅದರ ಅಳತೆಗೇ ಇಲ್ಲಿ ಇದನ್ನು ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ನಂತರ ಸ್ವಲ್ಪ ಅಳತೆ ಇಟ್ಕೊಂಡು ಸ್ಟಿಚ್ ಅಂದರೆ ಸ್ವಲ್ಪ ಮಾರ್ಕ್ ಮಾಡಿಕೊಂಡು ನಂತರ ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಬಳಪದ ಸಹಾಯದಿಂದ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾನು ಒಂದು ಮ್ಯಾಕ್ಸಿಮಮ್ ಅಳತೆಯ ಮೂಲಕ ಇಲ್ಲಿ ಈ ಶೇಪಲ್ಲಿ ನಾನು ತೊಗೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ನಾನು ಫಸ್ಟು ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ಮಾರ್ಕ್ ಮೇಲೆ ನಾನು ಸ್ಟಿಚ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ನೀವು ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ಸೇಮ್ ಮಾರ್ಕ್ ಅಂದರೆ ಇಲ್ಲಿ ಸ್ವಲ್ಪ ಅಳಿಸೋಗಿದೆ. ನಾನು ಇನ್ನೊಂದು ಸಲ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಮಾರ್ಕಿನ ಮೇಲೆ. ಈ ರೀತಿ ಮಾರ್ಕ್ ಮಾಡಿಕೊಂಡು ಅದೇ ಮಾರ್ಕಿನ ಮೇಲೆ ಸ್ಟಿಚ್ ಮಾಡ್ತಾ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಶೇಪಲ್ಲಿ ನಾವು ತೊಗೊಳ್ಳೋದ್ರಿಂದ ನಮ್ಮ ಬಾಡಿಗೆ ನೀಟಾಗಿ ಶೇಪಾಗಿಯೇ ಡ್ರೆಸ್ ಕೂರುತ್ತೆ, ತುಂಬ ಚೆನ್ನಾಗೂ ಕಾಣ್ತಾ ಇರುತ್ತೆ. ನಾವು ಈ ರೀತಿ ಡ್ರೆಸ್ನ ನೀಟಾಗಿ ಮಾಡ್ತಾ ಹಾಕ್ಕೊಳ್ತಬೇಕು, ಇಲ್ಲಾಂದರೆ ಒಳಗಡೆ ಹೋಗಿ ಸುಕ್ಕಾಗ್ಬಿಡುತ್ತೆ ಫ್ರೆಂಡ್ಸ್. ನಾವು ನಿಧಾನವಾಗಿ ಕೈಯಿಂದ ತೀಡ್ತಾ ಡ್ರೆಸ್ನ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಗೊತ್ತಲ್ಲ, ಸುಕ್ಕಾಗ್ಬಿಡುತ್ತೆ. ಇವಾಗ ನಲ್ಲಿ ಇನ್ನೊಂದು ಹೊಲಿಗೆನ ಪಕ್ಕದಲ್ಲಿ ಒಂದು 1/2 ಇಂಚ್ಗಿಂತ ಕಮ್ಮಿನೇ ಒಂದು ಹೊಲಿಗೆನ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಡಬಲ್ ಹೊಲಿಗೆ ಇರಲಿ, ಡಬಲ್ಲು ತ್ರಿಬಲ್ಲು ಅಂದರೆ ಜಾಗ ಇರುತ್ತಲ್ವ ಕೂಳೆ, ಹಾಗಾಗಿ ಅಲ್ಲಿಗೆ ಇನ್ನೊಂದೆರಡು ಹೊಲಿಗೆನ ಇರಲಿ ಅಂತೇಳಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ, ಈ ರೀತಿ ಹಾಕ್ಕೊಂಡ್ಮೇಲೆ ನಾನು ಬಾಡಿಗೂ ಸಹಿತ ಇದೇ ರೀತಿಯಾಗಿ ನಾನು ಮಾರ್ಕ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇವಾಗ ತೋಳಿಂದ ಆಯಿತು. ನಾನು ಇವಾಗ ಬಾಡಿಗೆ ನೀಟಾಗಿ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಫ್ರೆಂಡ್ಸ್, ಮೊದಲೇ ನಾನು ಹೇಳಿದೆ, ಶೇಪ್ನ ನಾವು ತೊಗೊಳ್ಳೋದ್ರಿಂದ ಡ್ರೆಸ್ಸಸ್ಸು ನಮ್ಮ ಬಾಡಿಗೆ ಶೇಪಾಗೇ ಕೂರುತ್ತೆ. ಹಾಗಾಗಿ ನಾನಿಲ್ಲಿ ಜಾಸ್ತಿ ಶೇಪ್ನ ತೆಗಿತೀನಿ ಫ್ರೆಂಡ್ಸ್. ಈ ರೀತಿ ಶೇಪ್ ತಗೊಂಡ್ರೆ ತುಂಬ ಒಳ್ಳೆಯದು ಡ್ರೆಸ್ಗಳನ್ನ ನಾವು ವೇರ್ ಮಾಡೋದಕ್ಕೆ. ಈ ರೀತಿಯಾಗಿ ನಾನು ಅದೇ ಮಾರ್ಕ್ ಮೇಲೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಬಟ್ ಕೈಯಿಂದ ನೀಟಾಗಿ ತೀಡ್ಕೊಳ್ತಾ ಇರಬೇಕು, ಇಲ್ಲಾಂದರೆ ಒಳಗಡೆ ಇರುವಂತಹ ಬಟ್ಟೆ ಮತ್ತು ಒಳಗಡೆನೇ ಹೊಲಿಗೆಗೆ ಸಿಕ್ಕು ಮತ್ತು ಹೊಲಿಗೆ ಬಿಚ್ಚೋ ಅಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನಾವು ನೀಟಾಗಿ ಕೈಯಿಂದ ತೀಡ್ತಾ ಸ್ಟಿಚ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಫ್ರೆಂಡ್ಸ್. ಲಾಸ್ಟಲ್ಲಿ ಈ ರೀತಿ ಕಾಣ್ತಾ ಇತ್ತು ನನಗೆ ಡ್ರೆಸ್ಸು, ನಾನೇ ಸ್ಟಿಚ್ ಮಾಡ್ಕೊಂಡಿರೋದು ಮತ್ತು ನನ್ನದೇ ಡ್ರೆಸ್ಸು. ನೋಡ್ತಿದ್ರಲ್ಲ, ಈ ರೀತಿ ಫುಲ್ಲು ಶೇಪಲ್ಲೂ ಕಾಣ್ತಾ ಇತ್ತು. ಥ್ಯಾಂಕ್ ಯು ವೆರಿ ಮಚ್. ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ.